ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪದ್. ವೀಕ್ಷಕ ಪ್ರಭುಗಳೇ, ಒಂದು ದೃಶ್ಯವನ್ನು ನಿಮ್ಮ ಕಣ್ಣು ತುಂಬಿ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವೀಕ್ಷಕರು ಏನಂತಂದರೆ, ನೀವು ವಾಕಿಂಗ್ ಹೋಗ್ತಾ ಇರ್ತೀರಿ, ಒಂದು ಕೆರೆಯ ಪಕ್ಕದಲ್ಲಿ ವಾಕ್ ಮಾಡ್ತಾ ಇರ್ತೀರಿ, ನಿಮ್ಮ ಕಣ್ಣಿಗೆ ಒಂದು ದೃಶ್ಯ ಬೀಳುತ್ತೆ. ಏನಂತಂದರೆ, ಸುಮಾರು 6 ರಿಂದ 7 ಶವಗಳು ಒಂದೇ ಒಂದು ಹೆಜ್ಜೆ ಇಟ್ಟಂತೆ ಮತ್ತೊಂದು ಹೆಜ್ಜೆ ಇಟ್ಟಂತೆ ತೇಲ್ತಾನೆ ಇರ್ತವೆ. ಅವಾಗ ಏನು ಅನಿಸುತ್ತೆ ಹೇಳಿ ನಿಮಗೆ? ನಿಧಿ ಇಂಥದ್ದೊಂದು ಘನಘೋರ ದೃಶ್ಯವನ್ನು ನಾವು ನೋಡಬಾರ್ದು ಅಂತ ಅನಿಸುತ್ತದಾನೆ. ಹಾಗೇ ವಿಜಯಪುರದಲ್ಲಿ ಇಂಥದ್ದೊಂದು ಘಟನೆ ನಡೆದುಬಿಟ್ಟಿದೆ ಸ್ನೇಹಿತರೆ. ವಿಜಯಪುರ ನಗರದ ಹೊರವಲಯದಲ್ಲಿರುವಂತಹ ಭೂತನಾಳ ಕೆರೆಯಲ್ಲಿ ಸುಮಾರು 6 ಜನ ಜಲ ಸಮಾಧಿ ಆಗಿರುವಂತಹ ಘಟನೆ ನಡೆದಿದೆ. ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಪೊಲೀಸರು ಸದ್ಯ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ 5 ಮಕ್ಕಳು ಸೇರಿದಂತೆ ತಾಯಿಯೊಬ್ಬಳು ಇಲ್ಲಿ ಶವವಾಗಿ ಪತ್ತೆಯಾಗಿರುವಂಥದ್ದು. ಇನ್ನು ತಾಯಿ ಶೋಭಾ ಜಾಲಗೆರೆ ಅನ್ನುವಂಥವ್ರು, ಹಾಗೆ ಮಕ್ಕಳು ವಿದ್ಯಾ, ಸುವರ್ಣ, ಗೌಡೇಶ, ಸಾಣಿಕಾ, ವಿಕಾಸ, ಹೀಗೆ ಇವರು ತೊರ್ವಿ ಗ್ರಾಮದವರು ಅಂತ ಹೇಳಲಾಗ್ತಾ ಇದೆ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಸ್ವಲ್ಪ ಕೆಣಕಿದಾಗ, ಶ್ರಾವಣ ಸೋಮವಾರ ಏನಿರುತ್ತೆ, ಇದೇ 24ನೇ ತಾರೀಕು, ಕೌಟುಂಬಿಕ ವಿಚಾರವಾಗಿ ಒಂದಿಷ್ಟು ಪತಿಯ ಜೊತೆಗೆ ಜಗಳ ಆಗಿರತ್ತಂತೆ. ಆ ಜಗಳದ ನಂತರ ಶೋಭಾ ಅನ್ನುವಂಥವರು 5 ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬರ್ತಾರೆ. ಇನ್ನು ಒಂದು ಕಂಪ್ಲೇಂಟ್ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಈ ಪತಿ ಏನಿರ್ತಾರಲ್ಲ, ಅವರು ಆಗಸ್ಟ್ 24ರಂದು ಏನು ಮಾಡ್ತಾರೆ, ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಅಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಸೊ ಒಂದು ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಸಹ ಮಾಡ್ತಾರೆ. ಅನಂತರ ಆಗಸ್ಟ್ 26ಕ್ಕೆ ಬೆಳಗಿನ ಜಾವ ನಾನೇನು ಹೇಳಿದೆ ಹಾಗೆ ವಾಕಿಂಗ್ ಹೋಗುವಂತಹ ಕಣ್ಣಿಗೆ ಈ ಒಂದು ದೃಶ್ಯ ಕಾಣುತ್ತೆ. ಸೊ ಭೂತನಾಳ ಕೆರೆಯಲ್ಲಿ ಶವಗಳ ತೇಲ್ತಾ ಇವೆ ಅನ್ನುವಂಥದ್ದು ಪೊಲೀಸರಿಗೆ ವಿಷಯ ಗೊತ್ತಾಗುತ್ತೆ. ಸೊ ಆಗಲೇ ಹೇಳಿದಾಗೆ ವಾಕಿಂಗ್ ಬಂದವ್ರಿಗೆ ಈ ಒಂದು ಮಾಹಿತಿ ತಿಳಿದಿರುವಂಥದ್ದು. ಇನ್ನು ಪೊಲೀಸ್ ತನಿಖೆ ಸಹ ನಡೀತಾ ಇದೆ ಸ್ನೇಹಿತರೆ. SP ಲಕ್ಷ್ಮಣ್ ನಿಂಬರ್ಗಿ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲ ಬಂದು ಆ ಮೃತದೇಹಗಳನ್ನು ಹೊರತೆಗಿತಾರೆ. ಸೊ ಆದರ್ಶ ನಗರ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಸಾಮೂಹಿಕ ಆತ್ಮಹತ್ಯೆ ಅಥವಾ ಇದರ ಹಿಂದೆ ಬೇರೆ ಬೇರೆ ಏನಾದರೂ ಕಾರಣಗಳಿದ್ದಾವ ಅನ್ನುವಂತಹ ಮಾಹಿತಿಯನ್ನು ಸಹ ಪೊಲೀಸರು ಸದ್ಯಕ್ಕೆ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಅಲ್ಲಿ ಸ್ಥಳೀಯವಾಗಿ ಒಂದಿಷ್ಟು ನಮ್ಮ ಮಾಧ್ಯಮದವರು ಒಂದಿಷ್ಟು ಬೈಟ್ಗಳನ್ನ ಸಹ ತೆಗೆದುಕೊಂಡಿದ್ದಾರೆ, ಅವರ ಸಂಬಂಧಿಕರ ಬೈಟ್ಗಳು. ಅಲ್ಲಿ ಬೇರೆ ಬೇರೆ ಸಂಶಯಾಸ್ಪದಕವಾಗಿ ಒಂದಿಷ್ಟು ಮಾತುಗಳು ಸದ್ಯ ಕೇಳಿ ಬಂದಿದೆ. ಯಾಕಂತಂದರೆ 5 ಜನರನ್ನು ಕರೆದುಕೊಂಡು ಒಬ್ಬ ತಾಯಿ ಹೇಗೆ ತಾನೇ ಕೆರೆಗೆ ಬೀಳಕ್ಕೆ ಸಾಧ್ಯ ಹೇಳಿ? ಹೀಗಾಗಿ ಎಲ್ಲೋ ಒಂದು ಕಡೆ ಸಂಶಯ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ನೋಡೋಣ ತನಿಖೆಯ ಮುಖಾಂತರ ಏನು ಹೊರ ಬರಲಿದೆ. ನಿಂಬರ್ಗಿ ಅವರು ಬೇರೆ ಬೇರೆ ಕೇಸ್ಗಳನ್ನು ಜಾಲಾಡಿದಂಥವ್ರು, ಈ ಕೇಸಲ್ಲಿ ಏನು ಅಪ್ಡೇಟ್ಸ್ಗಳನ್ನು ಕೊಡ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಇಂತಹ ಪ್ರಕರಣಗಳಲ್ಲಿ ಪೊಲೀಸರಿಗೆ ಒಂದಿಷ್ಟು ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಘಟನೆ ನಡೆದಾದ್ಮೇಲೆ ಅದರ ಹಿನ್ನೆಲೆಯನ್ನು ಕೆಣಕಿ ಹಾಕಬೇಕಾಗತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಪತಿಯ ವಿರುದ್ಧವೇ ಒಂದಿಷ್ಟು ಗಂಭೀರ ಆರೋಪವನ್ನು ಅವರ ತವರ ಮನೆಯವರು ಮಾಡ್ತಾರೆ. ಅಂದರೆ ಪತಿ ದಿನನಿತ್ಯ ಕುಡಿದು ಬಂದು ಕಿರುಕುಳ ಕೊಡ್ತಿದ್ದ ಅನ್ನುವಂತಹ ಮಾಹಿತಿಯನ್ನು ಸಹ ಪೊಲೀಸರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ, ಅಥವಾ ಮಾಧ್ಯಮಗಳಿಗೂ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಂತರ ಬೇರೆ ಬೇರೆ ಸಂಬಂಧದ ಬಗ್ಗೆಯೂ ಒಂದಿಷ್ಟು ಇಲ್ಲಿ ಚರ್ಚೆ ಆಗ್ತವೆ. ಸೊ ನೋಡಬೇಕು, ಯಾಕಂತಂದರೆ ಮರಣೋತ್ತರದ ಪರೀಕ್ಷೆ ಏನು ಬರುತ್ತೆ, ಇದರ ಹಿಂದೆ ಬೇರೆ ಏನಾದರೂ ಕೈವಾಡ ಇದೆಯಾ, ಅಥವಾ ಪೊಲೀಸ್ ತನಿಖೆಯಲ್ಲಿ ಕೌಟುಂಬಿಕ ಕಿರುಕುಳ ತಾಲಾರದೆ ಅವರೇ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ, ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಒಂದಿಷ್ಟು ತನಿಖೆ ನಡೀಬೇಕಾಗಿದೆ. ಸೊ SP ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಈಗ ಸದ್ಯಕ್ಕೆ ತನಿಖೆ ಮುಂದುವರೆದಿದೆ. ಸೊ ನೋಡೋಣ, ಕಾದು ನೋಡೋಣ ಈ ಕೇಸಲ್ಲಿ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಅಲ್ಲಿವರೆಗೂ KDTV ಕನ್ನಡವನ್ನು ಅಪ್ಡೇಟ್ಸ್ಗಳನ್ನ ನೋಡ್ತಾ ಇರಿ. ನಮಸ್ಕಾರ, ಒಂದೇ ಮಾತರಂ. ಸುಮಾರು 8:15ಕ್ಕೆ ನಮ್ಗೆ ಇಲ್ಲಿ ಭೂತನಾಳ ಕೆರೆ ಒಳಗಡೆ ಒಂದು 6 ಜನ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದಿತ್ತು. ಕಾಲ್ ಬರ್ತಿದ್ದಂಗೆ ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ ನ ಟರ್ನ್ ಔಟ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಸುಮಾರು 6 ಜನ ಕೆರೆ ಒಳಗಡೆ ಬಿದ್ದು ಆಲ್ಮೋಸ್ಟ್ ಬಾಡಿ ತೇಲ್ತಾ ಇದ್ವು. ಸೊ ಬಂದು ಅವ್ರನ್ನೆಲ್ಲ ಇದು ಮಾಡಿ ಆಚೆ ತೆಗೆದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸಿಂದ ನೆಕ್ಸ್ಟ್ ಇವಾಗ ತಗೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗಿದ್ದಾರೆ. ಇವಾಗ ಇಲ್ಲಿ 1-1.5 ದಿನ ಆಗಿರ್ಬಹುದೇನೋ ಅಪ್ರಾಕ್ಸಿಮೇಟ್ಲಿ. ಸೊ ಎಕ್ಸಾಕ್ಟ್ಲಿ ಆಗ್ಬಾರ್ದು, ಬಟ್ 1-1.5 ದಿವಸ ಆಗಿರಬಹುದು. ಅದು ಪೊಲೀಸ್ ತನಿಖೆಯಲ್ಲಿ ಇರ್ತದ. ಆ ಪೊಲೀಸ್ನವ್ರ ಇಂಟಿಮೇಷನ್ ಕೊಡ್ತಾರೆ. ಇಲ್ಲ, ನಮ್ಗೇನು ಮಾಹಿತಿ ಇಲ್ಲ. ನಾವೇನಾದ್ರು ಬಾಡಿ ನಾವು ಟ್ರೇಸ್ ಮಾಡಿದ್ವಿ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ನಮ್ ಕೆಲಸ ಇರ್ತದೆ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಇವಾಗ ಆಂಬುಲೆನ್ಸ್ ಅಲ್ಲಿ ಅವ್ರು ತಗೊಂಡೋಗಿದ್ದಾರೆ. ಇವಾಗ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳ್ತಾರೆ. ಬಂದ ಮಾಹಿತಿ ಪ್ರಕಾರ ಲೋಕಲ್ದವ್ರ ಅಂತಾನೆ ಮೆಸೇಜ್ ಅದ ರೀ, ಬಟ್ ಡೀಟೇಲ್ಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ. ಸೊ ಟೋಟಲ್ ಅಷ್ಟು ಜನ ಎಲ್ಲ ಲೋಕಲ್ ಏನೇನೆ 6 ಜನ ಎಲ್ಲ ಟೋಟಲ್ ಆಗಿ 6 ಜನ ಇರ್ತಾರೆ. ಹಾ, ಒಂದ್ ಮೇಲೆ ಇದ್ರೆ ಆಮೇಲೆ ಮಕ್ಕಳು ಇದ್ದಾರಲ್ಲ
ಅವ್ರದೇ ಅಂತ ಹೇಳ್ತಾ ಇದಾರೆ ಅಂತೆ ನ್ಯೂಸ್. ಲೋಕಲೇಟ್ ಅಂತ ಮಾಹಿತಿ ರೀ, ಬಟ್ ಎಕ್ಸಾಕ್ಟ್ಲಿ ಯಾರು ಏನಂತ ನನಗೂ ಒಂದು ಮಾಹಿತಿ ಇಲ್ಲ. ಶಶಿಧರ್ ಅಂತ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ವಿಜಯಪುರ.